ಇನ್ನು ಹಾವೇರಿಯ ಗ್ಯಾಂಗ್ ರೇಪ್ನ ಆರೋಪಿಗಳು ಜಾಮೀನು ಪಡ್ಕೊಂಡು ವಿಜಯೋತ್ಸವ ಆಚರಿಸ್ಕೊಂಡು ರೋಡ್ ಶೋ ಮಾಡ್ಕೊಂಡು ಬಂದ್ರಲ್ಲ. ನಿನ್ನೆ ಬೆಳಿಗ್ಗೆ ಈ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ. ಅದಾದ ನಂತರ ಪೊಲೀಸರು ಪುನಃ ಒದ್ದು ಒಳಗೆ ಹಾಕಿದ್ದಾರೆ ಎಲ್ಲರನ್ನೂ ಕೂಡ. ಈಗ ಶೋ ಕೊಟ್ಟಿದ್ದ 7 ಜನ ಆರೋಪಿಗಳ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಹಾಗೆಯೇ ಆರೋಪಿಗಳ ಜಾಮೀನನ್ನು ರದ್ದು ಮಾಡಬೇಕು ಅಂತ ಕೋರ್ಟ್ನ ಮೊರೆ ಹೋಗಲಾಗಿದೆ. ಮೊನ್ನೆ ಬೇಲ್ ಕೊಟ್ಟ ಬಳಿಕ ರಾತ್ರೋರಾತ್ರಿ ಕಾರಿನ ಇದನ್ನು ಓಪನ್ ಮಾಡಿಕೊಂಡು ಮೇಲ್ಗಡೆ ಸನ್ ರೂಫ್ ಓಪನ್ ಮಾಡ್ಕೊಂಡೆಲ್ಲ ಬಂದ್ರಲ್ಲಪ್ಪ, ಬಿಲ್ಡಪ್ ಕೊಟ್ಟಿದ್ದಾರಲ್ಲ ಕಿರಾತಕರು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಆರೋಪಿಗಳನ್ನು ಮತ್ತೆ ಪೊಲೀಸರು ಬಂಧಿಸಿದ್ರು. ಆ್ಯಕ್ಚುಲಿ 7 ಜನರಲ್ಲಿ 2 ತಲೆಮರೆಸ್ಕೊಂಡಿದ್ದಾರೆ, 5 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಪುನಃ ಈಗ ಅವ್ರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಬೇಕು, ಪುನಃ ಅವರ ಜಾಮೀನನ್ನು ರದ್ದು ಮಾಡಿ ಮತ್ತೆ ಒದ್ದು ಒಳಗೆ ಹಾಕಬೇಕು ಅಂತಕ್ಕಂಥ ಆಗ್ರಹಗಳು ಕೇಳಿ ಬರ್ತಾ ಇದೆ. ಯಾಕೆ ಅಂತಂದರೆ ಇವ್ರ ಮೇಲೆ ಇರ್ತಕ್ಕಂಥ ಆರೋಪ ಗ್ಯಾಂಗ್ ರೇಪ್ನ ಆರೋಪ, ತುಂಬ ಗಂಭೀರವಾದಂತಹ ಪ್ರಕರಣ. ಹಾಗಾಗಿ ಎಲ್ಲರನ್ನೂ ಕೂಡ ಮತ್ತೆ ಒಳಗೆ ಹಾಕಬೇಕು. 5 ಜನ ಸಿಕ್ಕಿದ್ದಾರೆ, ಇನ್ನಿಬ್ಬರು ಸಿಕ್ಕಿಲ್ಲ. ಆ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿ ನಂತರ ಕೋರ್ಟ್ ಗಮನಕ್ಕೆ ಈ ವಿಚಾರವನ್ನು ತಂದರೆ ನನ್ನ ಪ್ರಕಾರ ಕೋರ್ಟೇ ಬೇಲನ್ನು ರದ್ದುಪಡಿಸುತ್ತೆ. ಬೇಲ್ ರದ್ದುಪಡಿಸಿ ಮತ್ತೆ ಇವ್ರನ್ನ ಒಳಗೆ ಹಾಕಿ ಅಂತ ಹೇಳ್ತಾರೆ. 7 ಆರೋಪಿಗಳಿಗೆ ಬೇಲ್ ಆದ ನಂತರ ಅವರು ದಾರಿಯಲ್ಲಿ ಒಂದು ಪ್ರೊಸೆಷನ್ ಥರ ಮಾಡಿ ಮತ್ತೆ ವಿಡಿಯೋ ಮಾಡಿದರು. 5 ಆರೋಪಿಗಳು ಕಸ್ಟಡಿಯಲ್ಲಿ ಇದ್ದಾರೆ. ಅವರಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಮತ್ತು ಹಾನಗಲ್ ಗ್ಯಾಂಗ್ ರೇಪ್ ಕೇಸ್ದಲ್ಲಿ ಜಾಮೀನು ಷರತ್ತು ಉಲ್ಲಂಘನೆ ಆಧಾರದ ಮೇಲೆ ಜಾಮೀನು ರದ್ದು ಮಾಡಲಿಕ್ಕೆ ಅಪ್ಲಿಕೇಶನ್ ಕೊಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಫಕೀರಯ್ಯ ಅವರಿಂದ ಪಡ್ಕೊಳ್ಳೋಣ. ಫಕೀರಯ್ಯ, ಈಗ ಪೊಲೀಸರೇ ಕೋರ್ಟ್ ಗಮನಕ್ಕೆ ತರಬೇಕಾಗುತ್ತೆ, ಜಾಮೀನು ಷರತ್ತುಗಳನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ, ಹಾಗಾಗಿ ಇವರ ಜಾಮೀನನ್ನು ರದ್ದು ಮಾಡಿ ಅಂತ. ಸೊ ಬೇರೆ ಯಾರಾದರೂ ಕೋರ್ಟ್ ಮೊರೆ ಹೋಗಿದ್ದಾರಾ, ಪೊಲೀಸರೇ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರಾ ಈ ವಿಚಾರವನ್ನು ಅಂತ? ಅರವಿಂದ್, ಇದು ಸಾಮಾಜಿಕ ಜಾಲತಾಣದಲ್ಲಿ ಏನು ಗ್ಯಾಂಗ್ ರೇಪ್ ಆರೋಪಿಗಳು ಬೇಲ್ ಸಿಗ್ತದಂತೆ ರೋಡ್ ಶೋ ಮಾಡ್ತಾರೆ, ಅದು ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗ್ತದಂತೆ. ಪೊಲೀಸರು ಎಚ್ಚೆತ್ತುಕೊಂಡು ಏನು ಕೋರ್ಟ್ಗೆ ಹಾಜರಾದಂತಹ 5 ಆರೋಪಿಗಳನ್ನ ನಿನ್ನೆ ಬಂಧನ ಮಾಡಿರುವಂತದ್ದು. ಅಂದ್ರೆ ಸುದ್ದಿ ಮಾಧ್ಯಮದಲ್ಲಿ ಬಿತ್ತರ ಆಗ್ತಿದ್ದಂತೆ 2 ಪ್ರಮುಖ ಆರೋಪಿಗಳಾದಂತಹ ಮದರ್ ಸಾಬ್ ಮಂಡಕ್ಕಿ ಮತ್ತೆ ಅಬ್ತಾಪ್ ಅನ್ನೋರು ಎಸ್ಕೇಪ್ ಆಗಿರುವಂತದ್ದು. ಅವ್ರು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಹೀಗಾಗಿ 5 ಜನರು ಮಾತ್ರ ಈಗ ಪೊಲೀಸರ ವಶದಲ್ಲಿ ಇರುವಂತದ್ದು. ಹೀಗಾಗಿ ಅವ್ರ ಮೇಲೆ ಈಗಾಗಲೇ ಪೊಲೀಸರು ಕೂಡ ರೌಡಿ ಶೀಟರ್ ಓಪನ್ ಅನ್ನ ಮಾಡಿರುವಂತದ್ದು. 7 ಜನರ ಮೇಲೆ ರೌಡಿ ಶೀಟರ್ ಓಪನ್ ಅನ್ನ ಮಾಡಿರುವಂತದ್ದು. ಮತ್ತೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಬೇಲನ್ನ ನೀಡಿರುವಂತದ್ದನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನೋ ಪೊಲೀಸರು ಏನು ವಿಚಾರಣಾ ಅರ್ಜಿಯನ್ನು ಸಲ್ಲಿಸ್ತಾರೆ. ಪೊಲೀಸರೇ ಸೊಮಟೋ ಕೇಸನ್ನ ಹಾಕಿಕೊಂಡು ಈಗ ಪೊಲೀಸರು ಅವ್ರ ಮೇಲೆ ರೌಡಿ ಶೀಟರ್ ಮತ್ತೆ ಅವ್ರ ಬೇಲನ್ನ ಯಾವುದೇ ಕಾರಣಕ್ಕೂ ಮಂಜೂರು ಮಾಡಬಾರ್ದು, ಅದನ್ನ ರದ್ದು ಮಾಡಬೇಕು. ಅಂದ್ರೆ ಶಾಂತಿ ಸೌಹಾರ್ದತೆಯನ್ನ ಕಾಪಾಡುವಂತ ಸ್ಥಳದಲ್ಲಿ ರೋಡ್ ಶೋ ಮಾಡಿರ್ಬೋದು. ಅಂದ್ರೆ ಷರತ್ತನ್ನ ಬೇಲ್ ನೀಡುವಂತ ಸಂದರ್ಭದಲ್ಲಿ ಕೆಲವು ನೇಮ್ಗಳನ್ನ ಕೊಟ್ಟಿರ್ತಾರೆ. ಯಾವುದೇ ರೀತಿಯಂತ ರ್ಯಾಶ್ ಡ್ರೈವಿಂಗ್ ಮಾಡಲ್ಲ, ಗಲಭೆ ಮಾಡಬಾರ್ದು, ಈ ರೀತಿಯಂತ ಕಂಡೀಷನ್ ಗಳನ್ನ ಹಾಕಿ ಕೊಟ್ಟಿರ್ತಾರೆ. ಆದ್ರೆ ಇವರು ಉಲ್ಲಂಘನೆ ಮಾಡಿರೋ ಹಿನ್ನೆಲೆಯಲ್ಲಿ ಇವ್ರ ಮೇಲೆ ಈಗ ಮತ್ತೆ ಬೇಲ್ ಕ್ಯಾನ್ಸಲ್ಗೆ ಅರ್ಜಿ ಹಾಕಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲ, ಇಂಥವ್ರಿಗೆ ಏನು ಶಿಕ್ಷೆ ಕೊಟ್ಟರು ತಪ್ಪಲ್ಲ ಬಿಡಿ. ನನ್ನ ಪ್ರಕಾರ ಇದು ಕೋರ್ಟ್ ಗಮನಕ್ಕೆ ಬರ್ತಾ ಇದ್ದ ಹಾಗೆಯೇ ಕೋರ್ಟೇ ಇಮಿಡಿಯೇಟಾಗಿ ತಾನೇ ಕೊಟ್ಟಿರ್ತಕ್ಕಂಥ ಜಾಮೀನು ರದ್ದು ಮಾಡುತ್ತೆ. ಆಮೇಲೆ ಇಂಥವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು. ನನ್ನ ಪ್ರಕಾರ ಸ್ವಲ್ಪ ಭಯ ಬರಬೇಕು ಅಂತಂದರೆ ಇವ್ರಿಗೆ ಯಾವ ಕಾನೂನಿನ ಭಯನೂ ಇಲ್ಲ, ಪೊಲೀಸರು ಭಯನೂ ಇಲ್ಲ. ಹಾಗಾಗಿ ಸ್ವೇಚ್ಛಾಚಾರದಿಂದ ವರ್ತನೆ ಮಾಡ್ತಾ ಇದ್ದಾರೆ. ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ, ದೇಶಕ್ಕೋಸ್ಕರ ಹೋರಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಟ್ಕೊಂಡು ಬಂದಿದ್ದಾರೆ. ಮಾಡಿರೋದು ಅನಾಚಾರ. ಹಾಗಾಗಿ ಇಂಥವ್ರಿಗೆ ಯಾವುದೇ ಮರ್ಸಿಯನ್ನು ಕೋರ್ಟ್ ಕೂಡ ತೋರಿಸಬಾರ್ದು.